ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ತುಂಬ ಪುಣ್ಯ ಮಾಡಿರ್ತಾರೆ. ಅದಕ್ಕೆ ಆ ಗರ್ಭಂ ಶ್ರೀಮಂತರ ಮನೆಯ ಗಂಡ ಹುಡುಗ ವರ ಸಿಗ್ತಾನೆ ಮದುವೆ ಮಾಡಿಕೊಳ್ಳಿಕ್ಕೆ. ಮತ್ತು ಗಂಡಿನ ಮನೆ ಕಡೆಯವರು ನಾವೇ ಎಲ್ಲ ಖರ್ಚಿಟ್ಟು ಮದುವೆ ಮಾಡ್ಕೊಳ್ತೀವಿ ಅಂತ ಮುಂದೆ ಬರ್ತಾರೆ. ನಮಗೆ ಹೆಣ್ಣು ಕೊಡಿ, ನಮಗೆ ಹೆಣ್ಣು ಕೊಡಿ, ನಿಮ್ಮ ಮಗಳನ್ನ ನಮಗೆ ಹೆಣ್ಣು ಕೊಡಿ, ನಮಗೆ ಹೆಣ್ಣು ಕೊಡಿ, ನಾವು ಮದುವೆ ಮಾಡ್ಕೊಳ್ತೀವಿ, ನಮಗಿಷ್ಟ ಆಗಿದೆ, ನಮಗಿಷ್ಟ ಆಗಿದೆ, ನೋಡೋಕೆ ಬರ್ತೀವಿ, ನೀವು ಒಂದು ಸರಿ ಬಂದು ನಮ್ಮ ಮನೆ ನೋಡಿ ಅಂತಂದ್ಬಿಟ್ಟು ಈ ರೀತಿ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇರ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ತುಂಬ ಪುಣ್ಯ ಮಾಡಿರ್ತಾರೆ. ಅದಕ್ಕೆ ಶ್ರೀಮಂತರ ಮನೆಯ ಹುಡುಗ ವರ ಗಂಡು ಹುಡುಕೊಂಡೇ ಬರ್ತಾರೆ ಇವ್ರನ್ನ. ಮತ್ತು ಎಸ್ಪೆಷಲಿ ಗಂಡಿನ ಮನೆ ಕಡೆಯವರು ತಂದೆ ತಾಯಿಗಳು ಬ್ರೋಕರ್ ಮುಖಾಂತರ, ಮ್ಯಾಟ್ರಿಮನಿಗಳ ಮುಖಾಂತರ, ವಧುವರರ ಅನ್ವೇಷಣೆ ಕೇಂದ್ರದ ಮುಖಾಂತರ ನಿಮ್ಮ ಪ್ರೊಫೈಲ್ ನೋಡಿದ್ವಿ, ನಿಮ್ಮ ಮಗಳದು ನಮಗೆ ತುಂಬ ಇಷ್ಟ ಆಗಿದೆ, ನಾವು ಹೆಣ್ಣು ನೋಡೋಕ್ಕೆ ಬರ್ತೀವಿ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾರೆ. ನೀವೇನು ಕೊಡ್ಬಿಡ್ರಿ, ಎಲ್ಲ ಖರ್ಚಿಟ್ಟು ನಾವೇ ಮದುವೆ ಮಾಡ್ಕೊಳ್ತೀವಿ, ನಮಗೆ ಭಗವಂತ ಎಲ್ಲ ಕೊಟ್ಬಿಟ್ಟಿದ್ದಾನೆ, ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತಂದ್ಬಿಟ್ಟು ತಂದೆ ತಾಯಿಗಳಿಗೆ ಈ ರೀತಿ ಕೇಳ್ತಾ ಇರ್ತಾರೆ. ಮತ್ತು ಅಫ್ಕೋರ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಅಷ್ಟೇ, ಸುಮ್ಮನೆ ಅಂಥ ಇಂಥರನ್ನ ಒಪ್ಕೊಳಲ್ಲ. ಮದುವೆಗೆ 108 ಕನಸುಗಳು, ಆಸೆ ಆಕಾಂಕ್ಷೆಗಳು ಇಟ್ಕೊಂಡೇ ರೆಡಿ ಇರ್ತಾರೆ ಮದುವೆಗೆ. ನನ್ನ ಗಂಡ ಹಿಂಗೆ ಇರಬೇಕು, ಮನೆ ಅಂಥದ್ದೇ ಇರಬೇಕು, ಸಂಬಳ ಹಿಂಗೆ ಇರಬೇಕು, ಅವ್ರ ಮನೆ ಕಡೆ ಹೀಗೇ ಇರಬೇಕು ಅಂತ ಇವರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಕನಸಿಟ್ಕೊಂಡೇ ಇದು ಮಾಡ್ತಾ ಇರ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ? ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದ ಹೆಣ್ಣುಮಕ್ಕಳು. ಈ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ಮತ್ತು ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ. ಮತ್ತು ಮಕರ ರಾಶಿ ಶ್ರವಣ ನಕ್ಷತ್ರ. ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ. ಈ ಮೇಷರಾಶಿ ಅಶ್ವಿನಿ, ಮೇಷರಾಶಿ ಭರಣಿ ನಕ್ಷತ್ರ. ಈ ಕಟಕ ರಾಶಿ ಪುಷ್ಯ ನಕ್ಷತ್ರ. ಈ ಸಿಂಹ ರಾಶಿ ಮಘ ನಕ್ಷತ್ರ. ಈ ಮತ್ತು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದ ಹೆಣ್ಣು ಮಕ್ಕಳು. ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ನೀವು ಮ್ಯಾಟ್ರಿಮನಿಗಳಿಗೆ ಹಾಕಿದರೆ, ಯಾವುದೇ ಮ್ಯಾಟ್ರಿಮನಿಗಳಾಗಿರ್ಬೋದು, ಬ್ರೋಕರ್ಸ್ ಕಡೆಯಿಂದ, ವಧುವರರ ಅನ್ವೇಷಣೆ ಕೇಂದ್ರದಿಂದ, ನಿಮ್ಮ ಫ್ರೆಂಡ್ಸ್ಗಳ ಮುಖಾಂತರ, ಸಂಬಂಧಿಕರ ಮುಖಾಂತರ, ಈ ಈ ಕೆಲಸ ಮಾಡುವ ಸಹ ಉದ್ಯೋಗಿಗಳು, ಕೊಲೀಗ್ಸ್ಗಳ ಮುಖಾಂತರ, ಫ್ರೆಂಡ್ಸ್ ಕಡೆಯಿಂದ, ದೂರದ ಸಂಬಂಧಿಕರಿಂದ ಎಲ್ಲೋ ಪರಿಚಯ ಆಗ್ತಾರೆ. ಆವಾಗ ಆ ವಿಷಯಗಳು ಪ್ರಸ್ತಾಪ ಮಾಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ತುಂಬ ಡಿಮ್ಯಾಂಡು. ನಿಮ್ಮ ಮಗಳು ನೋಡಿದ್ವಿ, ನಮಗೆ ತುಂಬ ಇಷ್ಟ ಆಯಿತು, ನಾವು ಮದುವೆ ಮಾಡ್ಕೊಳ್ತೀವಿ, ನಿಮ್ಮ ಮನೆಗೆ ಹೆಣ್ಣು ನೋಡೋಕ್ಕೆ ಬರ್ತೀವಿ, ನಾವೇ ಖರ್ಚಿಟ್ಟು ಮದುವೆ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಬರ್ತಾರೆ. ಗಂಡಿನ ಮನೆ ಕಡೆಯವರು, ಹುಡುಗ ಆದರೂ ಅಷ್ಟೇ, ಕೆಲಸ ಮಾಡುವ ಜಾಬಲ್ಲಿ, ಉದ್ಯೋಗದಲ್ಲಿ ಹುಡುಗಿನ ಇಷ್ಟಪಡ್ತಾರೆ. ಇಷ್ಟಪಟ್ಬಿಟ್ಟು ಅವ್ರ ತಂದೆ ತಾಯಿ ಮುಖಾಂತರ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ. ನಿಮ್ಮ ಮಗಳು ನಾವು ಮದುವೆ ಮಾಡ್ಕೊಬೇಕಂತ ಇದ್ದೀವಿ, ನೀವು ಒಪ್ಕೊಂಡ್ರೆ ನಿಮ್ಮ ಮನೆಗೆ ಹೆಣ್ಣು ನೋಡೋಕ್ಕೆ ಬರ್ತೀವಿ ಅಂತ ಈ ರೀತಿ ಎಲ್ಲ ಪ್ರಸ್ತಾಪಗಳು ಖಂಡಿತವಾಗ್ಲೂ 100ಕ್ಕೆ 40% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳಿಗೆ ಬಂದೇ ಬರ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಅಷ್ಟೇ, ಹೆಣ್ಣಿನ ಮನೆ ಕಡೆ ತಂದೆ ತಾಯಿಗಳಾಗಿರ್ಬೋದು, ಈ ಹುಡುಗಿ ಆಗಿರ್ಬೋದು, ಮದುವೆ ಆಗೋ ಹುಡುಗಿ ಆಗ್ಬೋದು, ಸುಮ್ಮನೆ ಅಷ್ಟು ಬೇಗ ಮದುವೆ ವಿಚಾರದಲ್ಲಿ ಒಪ್ಕೊಳಲ್ಲ. ತೂಕ ಹಾಕಿ, ತಾಳೆ ಹಾಕಿ, ಎಲ್ಲ ವಿಚಾರದಲ್ಲಿ ಹುಡುಗ ಕ್ರೈಟೀರಿಯಾಸ್ ಇದ್ದು, ಅವ್ರ ಅತ್ತೆ ಮಾವನು ಕ್ರೈಟೀರಿಯಾಸ್ ಇದ್ದು, ಆಸ್ತಿ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಎಲ್ಲ ಹ್ಯಾಂಗಲ್ಲಲ್ಲೂ ಒಂದು ಚೆನ್ನಾಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಇವರು
ಮದುವೆಗೆ ಒಪ್ಕೊಳ್ತಾರೆ ಖಂಡಿತವಾಗ್ಲೂ. ಮತ್ತು ಈ ಹುಡುಗನ ಕಡೆಯವರು ಇಷ್ಟಪಟ್ಟು ಬರ್ತಾರೆ, ನಿಮ್ಮ ಮಗಳನ್ನ ನಾವು ಮದುವೆ ಮಾಡ್ಕೊಂತೀವಿ ಅಂತ. ಈ ಒಂದು ರಿಲೇಟೆಡ್ಸ್ ಮುಖಾಂತರ ಖಂಡಿತವಾಗ್ಲೂ 100ಕ್ಕೆ 40% ಆಫ್ ದಿ ಪೀಪಲ್ಸ್. ಮತ್ತು ಮದುವೆ ಆದಮೇಲೂ ಅಷ್ಟೇ, ಇವೆಲ್ಲ ಕ್ರೈಟೀರಿಯಾಸ್ ಇದ್ದು ಇವ್ರನ್ನ ಚೆನ್ನಾಗಿ ನೋಡಿಕೊಂಡು ಎಲ್ಲ ಸೊಫೆಸ್ಟಿಕೇಟೆಡ್ ಫೆಸಿಲಿಟೀಸ್ಗಳಿದ್ದರೆ ಮಾತ್ರ ಜೀವನ ಮಾಡ್ತಾರೆ. ಇಲ್ಲಾಂದರೆ ತುಂಬ ಕಷ್ಟ. ತುಂಬ ಸೆನ್ಸಿಟಿವ್, ತುಂಬ ಸೂಕ್ಷ್ಮ ಸ್ವಭಾವದವರು. ಹೊಂದ್ಕೊಳಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಎಷ್ಟು ಹೊಂದ್ಕೊಬೇಕೋ ಅಷ್ಟು ಹೊಂದ್ಕೊತಾರೆ. ಎಷ್ಟು ಲಿಬ್ರಲ್ ಆಗಿರ್ಬೇಕೋ ಅಷ್ಟು ಲಿಬ್ರಲ್ ಆಗಿರ್ತಾರೆ. ರಿಜಿಡ್ ಆದರು ಅಂತಂದರೆ ತುಂಬ ಕಷ್ಟ, ಇವ್ರನ್ನ ಹಿಡಿಯೋಕ್ಕಾಗಲ್ಲ. ಸಹಿಸ್ಕೊತಾರೆ, ಎಷ್ಟು ಸಹಿಸ್ಕೊಬೇಕೋ ಅಷ್ಟು ಸಹಿಸ್ಕೊತಾರೆ. ಬಟ್ ಆದರೆ ಇಲ್ಲಿ ಮಠ ಬಂದರೆ ಇವರು ಭಾಳ ಕಷ್ಟ ಇವ್ರ ಹತ್ರ ಸಂಸಾರ ಮಾಡೋದು. ತುಂಬ ಅಷ್ಟು ಒಳ್ಳೆಯವರು. ಅಷ್ಟೇ ರೀತಿ ಇವ್ರನ್ನ ಮದುವೆ ಆದಮೇಲೆ ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಂಸಾರದ ವಿಚಾರದಲ್ಲಿ ಸಮಸ್ಯೆಗಳು ಮಾಡ್ಕೊಂಬಿಡ್ತಾರೆ. ಅದಕ್ಕೆ ಜಾತಕದಲ್ಲಿ ಎಸ್ಪೆಷಲಿ ಈ 2ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ಸಂಸಾರಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದೇ ಏನನ್ನ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದ್ಬಿಡ್ತು ಅಂದರೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು, ಡೈವರ್ಸ್ ವ್ಯಾಜ್ಯಗಳು, 2ನೇ ಮದುವೆ, ಅಥವಾ ಗಂಡ ತೀರೋಗ್ಬಿಡೋದು, ಅಥವಾ ಹೆಂಡತಿ ತೀರೋಗ್ಬಿಡೋದು, ಅಥವಾ ಆ ವ್ಯಕ್ತಿನೇ ತೀರೋಗ್ಬಿಡೋದು, ಆ ಒಂದು ರಿಲೇಟೆಡ್ಸ್ ಇರುತ್ತೆ. ಅದನ್ನೆಲ್ಲ ವಿಧಿ ಕರ್ಮ ಅಂತೀವಿ ಬಿಡಿ. ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ, ಯಾರೂ ಏನು ಬಯಸಲ್ಲ ಮದುವೆ ಆದಮೇಲೆ ಗಂಡ ತೀರೋಗ್ಲಿ ಹೆಂಡತಿ ತೀರೋಗ್ಲಿ ಅಂತ. ಬಟ್ ಅದು ವಿಧಿ ಕರ್ಮದ ಆಟ ಇರುತ್ತೆ, ಅದನ್ನು ಯಾರೂ ಏನೂ ತಪ್ಸೋಕ್ಕಾಗಲ್ಲ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ತುಂಬ ಪುಣ್ಯ ಮಾಡಿರ್ತಾರೆ. ಆಗರ್ಭ ಶ್ರೀಮಂತರ ಮನೆ ಹುಡುಗ ವರ ಗಂಡ ಸಿಕ್ಕೇ ಸಿಗ್ತಾನೆ. ಇನ್ ಕೇಸ್ ಆಫ್ ಸಿಕ್ಕಿರಲಿಲ್ಲ ಅಂತಂದರೆ ಮದುವೆ ಆದಮೇಲಂತೂ ಖಂಡಿತವಾಗ್ಲೂ ಏಳ್ಗೆ ಅಭಿವೃದ್ಧಿಗಳು ಆಗಿರ್ತಾರೆ. ಆಗಿಲ್ಲ ಅಂದರೆ ನಿಮ್ಮ ಸ್ವಯಂಕೃತ ಅಪರಾಧಗಳು, ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ, ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳಿಗೆ ತುಂಬ ಆಫರ್ಸ್ಗಳು ಬಂದೇ ಬರ್ತವೆ. ಯಾರನ್ನ ಮದುವೆ ಮಾಡ್ಕೊಬೇಕು, ಯಾವುದನ್ನ ಮದುವೆ ಮಾಡ್ಕೊಬೇಕಂತ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಖಂಡಿತವಾಗ್ಲೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.